ನಮಸ್ತೆ ರೈತ ಬಾಂಧವರೇ. ಸೊ ನನ್ನ ಹೆಸರು ನಟರಾಜು. ನಾನು ಕಡೂರು ಫ್ಯಾಕ್ಟ್ರಿ ಯೂನಿಟಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವ್ರ ಹೆಸರು ಸ್ವಾಮಿ ಸರ್ ಅಂತೇಳಿ ನಮ್ಮ ಕಂಪ್ನಿ ಅಡ್ವೈಸಿಂಗ್ ಕಮಿಟಿಲಿದ್ದಾರೆ. ಸೊ ಇವರು ನಮ್ಮ ರೈತರು ಐದರ್ ಖಾನ್ ಸರ್ ಅಂತೇಳಿ. ಸೊ ಕಳೆದ 1 ವರ್ಷದಿಂದ ಇವರಿಗೆ ನಾವು ಒಂದು ಫ್ಲೋರೋಜಾ ಕಂಪನಿಯ ತಾಯಿ ಹೈಬ್ರಿಡ್ ಹಲಸಿಗಳನ್ನ ಕೊಟ್ಟಿದ್ದು. ಸೊ ಆ ಒಂದು ಗಿಡದ ಬಗ್ಗೆ ಇವತ್ತು ನಮಗೆ ಮಾಹಿತಿನ ಕೊಡ್ತಾರೆ. ಸೊ ಅದೇ ಥರ ಬೇರೆ ಕಂಪ್ನಿಯವರು ಬಂದ್ಬಿಟ್ಟು ಈ ಒಂದು ನಮ್ಮ ಗಿಡಗಳನ್ನ ವಿಡಿಯೋ ಮಾಡಿಕೊಂಡು ಸೊ ಮಿಸ್ಯೂಸ್ ಎಲ್ಲ ಮಾಡ್ತಿದ್ದಾರೆ. ಅದು ಸರಿಗೂ ಕೂಡ ಅದ್ರ ಬಗ್ಗೆ ಸರ್ ಕೂಡ ಮಾಹಿತಿನ ಕೊಡ್ತಾರೆ. ಸೊ ಸರ್ ನಮಸ್ತೆ. ಸೊ ನೀವು ಇದ್ರ ಬಗ್ಗೆ ಮಾಹಿತಿನ ಕೊಡಬೇಕು. ಇದು ವರ್ಷ ಮುಂಚೆ ಫ್ಲೋರೋಜಾ ಕಂಪ್ನಿಯಿಂದ ಈ ಸಸಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಕಂಪ್ನಿ ಖರೀದಿನ ಅವರೇ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಆವಾಗ ಅದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ಎಸ್ ಎಂ ನಾಯಕರವರು ಈ ಕಂಪ್ನಿಯಲ್ಲಿ ಇದ್ದರು. ಆ ಕಂಪ್ನಿ ಕಡೆಯಿಂದನೇ ಅವರು ಬಂದು ನನಗೆ ಮಾಹಿತಿ ಕೊಟ್ಟು ಸಸಿಗಳು ಕೊಟ್ಟರು. ಅವಾಗ ಇಂಟ್ರೆಸ್ಟ್ ಆದರೂ ಅವಾಗ ಬಂದರು ಸೆಕೆಂಡ್ ಟೈಮಲ್ಲಿ. ಆ ಸಸಿಗಳು ತಗೊಂಡು ಸಸಿ ಹಾಕಿದ್ವಿ ನಾವು ಸಸಿನ ಬೆಳೆಸ್ತಾ ಇದ್ದೀವಿ. ಈಗ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಈಗ ನಾವು ಫ್ಲೋರೋಜಾ ಕಂಪ್ನಿಯಿಂದ ಸಸಿ ತೊಗೊಂಡಿದ್ದೀವಿ. ನಾವು ಆ ಕಂಪ್ನಿ ಜೊತೆ ನಾವು ಅಗ್ರಿಮೆಂಟ್ ಒಪ್ಪಂದ ಆಗಿದೆ ನಮ್ಮದು. ನಾವು ಏನಿದ್ರು ವ್ಯವಹಾರನ ಒಂದು ಜೊತೆ ನಾವು ಮಾಡಬೇಕು. ಜೊತೆ ಅಗ್ರಿಮೆಂಟ್ ಆಗಿದೆ, ಅವ್ರು ಸಸಿ ಕೊಟ್ಟಿದ್ದಾರೆ, ನಾವು ಒಂದು ಜೊತೆ ಮಾಡ್ತೀವಿ. ಇದರ ಮಧ್ಯ ಎಸ್ ಎಂ ನಾಯಕರವರು ಬಂದು ಯಾರನ್ನ ತಗೊಂಡ್ಬಂದು ಇವುಗಳನ್ನ ನೋಡಿದ್ರು. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೋಸ್ಕರ ಅವ್ರು ಮಾತಾಡಿದಾಗ ನಾನು ಅವ್ರಿಗೆ ಹೇಳಿದೆ ಈ ವಿಚಾರ ಈಗ ಚೆನ್ನಾಗಿದೆ ಅಂತ. ಅದನ್ನು ನೀವು ಬೇರೆ ರೀತಿ ಮಿಸ್ಯೂಸ್ ಮಾಡ್ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಹಾಗಾಗಿ ನಾನು ಅವರಿಗೆ ಮಾಹಿತಿ ಕೊಟ್ಟೆ, ಗಿಡ ಬೆಳೆದಿರೋ ಬಗ್ಗೆ ಮಾಹಿತಿ ಕೊಟ್ಟೆ. ಅದರ ಮಾಹಿತಿನ ಮಿಸ್ಯೂಸ್ ಮಾಡ್ಕೊಳ್ತೀವಿ ಅಂತ ಈಗ ಗೊತ್ತಾಯ್ತಿಲ್ಲ. ಹಾಗಾಗಿ ಮುಂದೆ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ ಅಂತ ನಾವು ಇವತ್ತು ಕಂಪನಿಯವರು ಬಂದಿರೋ ನಾವು ಮನವರಿಕೆ ಮಾಡ್ತೀವಿ. ಅದ್ಯಾಕೆ ಕೊಟ್ಟರು, ನಾವು ನಮ್ಮದು ಬಿಸ್ನೆಸ್ ಇರೋದು ನಮ್ಮದು ಅವ್ರ ಜೊತೆ ನಾವು ಅವ್ರ ಜೊತೆನೇ ಇರ್ತೀವಿ. ನಾವು ಅವರ ಏನು ರೂಲ್ಸ್ ಇದೆಯೋ ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ನಾನು ಈ ಸಮಯದಲ್ಲಿ ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಗಿಡದ ಬಗ್ಗೆ 1 ವರ್ಷದ ಗಿಡ ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ಈ ಗಿಡ ನೋಡಿದರೆ ನಿಮಗೆ ಏನು ಅನ್ನಿಸ್ತು?